ನಮಸ್ಕಾರ ಸ್ನೇಹಿತರೆ, ನಾಳೆ ನವೆಂಬರ್ 12 ಬುಧವಾರ. ನಾಳೆಯಿಂದ 44 ವರ್ಷ ಈ 7 ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ. ಚಕ್ರಬಡ್ಡಿಯಂತೆ ದುಡ್ಡು ಬರುತ್ತೆ. ಕುಬೇರ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದು ನಾಳೆ ನವೆಂಬರ್ 12 ಬುಧವಾರದ ಜೊತೆಗೆ ನಾಳೆಯಿಂದ 44 ವರ್ಷ ಸೋಲು ಅನ್ನೋದೇ ಇರೋದಿಲ್ಲ. ಈ 7 ರಾಶಿಯವರಿಗೆ ದುಡ್ಡು ಚಕ್ರ ಬಡ್ಡಿಯಂತೆ ಬರುತ್ತೆ. ಕುಬೇರ ದೇವರ ಕೃಪಾಶೀರ್ವಾದ ಈ 7 ರಾಶಿಯವರ ಮೇಲೆ ಇರಲಿದೆ ಅಂತ ಹೇಳಬಹುದು. ಹೀಗಾಗಿ ಈ 7 ರಾಶಿಯವರಿಗೆ ಸಾಕಷ್ಟು ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ರಾಶಿಯವರು ಬಹಳ ಸಮಯದಿಂದ ದಾರಿ ತಪ್ಪಿದ್ದಂತಹ ಕೆಲಸಗಳು ಏನಿದೆಯಲ್ಲ ಅದೆಲ್ಲವೂ ಕೂಡ ಒಳ್ಳೆಯ ದಾರಿ ಹಿಡಿಯುತ್ತೆ ಅಂತ ಹೇಳಬಹುದು. ಸಂಗಾತಿಯ ಬಳಿ ನೀವು ಒಳ್ಳೆಯ ಲಾಭವನ್ನ ಕಾಣ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರು ನಿಮ್ಮೊಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ನೀವು ಸಾಕಷ್ಟು ಪ್ರಭಾವಿತರಾಗುವಂತೆ ಮಾಡ್ತಾರೆ. ವಾಹನ ಚಾಲನೆ ಮಾಡುವಾಗ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಾಗ್ತದೆ. ಇನ್ನೂ ಕೂಡ ಮದುವೆ ಆಗೋಕ್ಕೆ ಒಂದಷ್ಟು ವಧುವರರನ್ನ ಹುಡುಕ್ತಾ ಇದೀವಿ, ಆದ್ರೂ ಯಾವ್ದು ಕೂಡ ನಮ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಸಾಕಷ್ಟು ವರ್ಷಗಳ ಪ್ರಯತ್ನ ಫಲ ಕೊಟ್ಟಿಲ್ಲ ಅನ್ನೋರಿಗೆ ಇದೀಗ ಗುರುಬಲ ಚೆನ್ನಾಗಿದೆ, ಕಂಕಣ ಭಾಗ್ಯ ಕೂಡ ಕೂಡಿ ಬಂದಿದೆ. ಇನ್ನು ನೀವು ವ್ಯವಹಾರವನ್ನ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ಸಾಕಷ್ಟು ಪ್ರಯೋಜನ ಸಿಗುತ್ತೆ. ಕಲೆ, ಸೌಂದರ್ಯ, ಪಾರ್ಲರ್ಗಳು, ಫ್ಯಾಷನ್ ಡಿಸೈನಿಂಗ್, ಅಲಂಕಾರಿಕ ಹಾಗೆ ಹೋಟೆಲ್ಗಳು ಇತ್ಯಾದಿ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿರ್ತಕ್ಕಂಥವರಿಗೆ ಗಮನಾರ್ಹ ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ. ಅನೇಕ ಆಸೆಗಳು ಈಡೇರುತ್ತೆ. ಜೊತೆಗೆ ಬಹುಕಾಲದ ಆಸೆಗಳು ಸಹ ಪೂರೈಸುತ್ತೆ. ನೀವು ಐಷಾರಾಮಿ ಮನೆಯಿಂದ ಐಷಾರಾಮಿ ವಾಹನದವರೆಗೆ ಏನನ್ನಾದ್ರೂ ಕೂಡ ಪಡಿಬಹುದು. ಉತ್ತಮ ಉದ್ಯೋಗವನ್ನು ಪಡೆಯುವ ಸಾಧ್ಯತೆಗಳಿತ್ತು. ನಿಮ್ಗೆ ಹಣದ ಕೊರತೆ ಅನ್ನೋದೇ ಇರೋದಿಲ್ಲ. ನಿಮ್ಮ ಸಂಪತ್ತು ಅತಿ ಎತ್ತರಕ್ಕೆ ಬೆಳೆಯುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಗಮನಾರ್ಹವಾಗಿ ಪ್ರಯೋಜನವನ್ನು ಪಡೆದುಕೊಳ್ತೀರಾ. ಅದೃಷ್ಟದ ಮನೆ ತೆರೆದುಕೊಳ್ಳುತ್ತೆ ಅಂತ ಹೇಳಬಹುದು. ನೀವು ಈ ಒಂದು ಸಂದರ್ಭದಲ್ಲಿ ರಾಜಕೀಯದಲ್ಲಿದ್ರೆ ಈ ಅವಧಿಯು ತುಂಬಾ ಪ್ರಯೋಜನಕಾರಿಯಾಗುತ್ತೆ. ಹಳೆಯ ಆಸ್ತಿಯನ್ನ ಆನುವಂಶಿಕವಾಗಿ ಪಡೆದುಕೊಳ್ತೀರಾ. ವಾಹನವನ್ನ ಖರೀದಿಸುವ ನಿಮ್ಮ ಬಯಕೆ ಈಡೇರುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಗಮನಾರ್ಹ ಲಾಭಗಳು ಸಿಗುತ್ತೆ. ನೀವು ಬಹಳ ದಿನಗಳಿಂದ ಪರಿಗಣಿಸುತ್ತಿದ್ದ ಯೋಜನೆಯಲ್ಲಿ ಯಶಸ್ಸನ್ನ ಈಗ ಸಾಧಿಸಬಹುದು. ವ್ಯವಹಾರದಲ್ಲಿ ಗಮನಾರ್ಹ ಲಾಭಗಳು ಸಹ ನೀವು ನೋಡಬಹುದು. ನೀವು ಹೊಸ ಆದೇಶ ಅಥವಾ ಯೋಜನೆಯನ್ನು ಪಡಿಬಹುದು. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಗಮನಾರ್ಹ ಬದಲಾವಣೆಗಳು ಆಗುತ್ತೆ. ಜೊತೆಗೆ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳುತ್ತೆ. ನೀವು ಕೆಲವು ಸಣ್ಣ ಪ್ರವಾಸಗಳನ್ನು ಕೂಡ ಕೈಗೊಳ್ಳಬಹುದು. ಗಮನಾರ್ಹ ಪ್ರಯೋಜನಗಳು ನಾವು ತಂದುಕೊಡುತ್ತೆ. ಗುರಿಗಳನ್ನು ಸಾಧಿಸಲು ನಿಮಗೆ ಸ್ನೇಹಿತರಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ. ನಿಮ್ಮ ಕೆಲಸಕ್ಕೆ ಕೆಲವು ಪ್ರಯಾಣಗಳು ಬೇಕಾಗಬಹುದು, ಆದ್ರೆ ಇವು ಉತ್ತಮ ಲಾಭವನ್ನು ನೀಡುತ್ತೆ. ಒಡ ಹುಟ್ಟಿದವರೊಂದಿಗಿನ ದೀರ್ಘಕಾಲದ ಸಮಸ್ಯೆಗಳು ಬಗೆಹರಿಯುತ್ತೆ. ನಿಮ್ಮ ಧೈರ್ಯ ಕೂಡ ವೇಗವಾಗಿ ಹೆಚ್ಚಾಗುತ್ತೆ. ಯಾವುದಾದ್ರೂ ವಿಷಯದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಿಗೆ ಆಗುತ್ತೆ. ಸಂವಹನ ಕೌಶಲ್ಯಗಳು ಸುಧಾರಿಸಿ ನಿಮ್ಮ ವೃತ್ತಿ ಜೀವನಕ್ಕೆ ಗಮನಾರ್ಹವಾಗಿ ಪ್ರಯೋಜನವನ್ನು ಅದು ತಂದುಕೊಡುತ್ತೆ ಅಂತ ಹೇಳಬಹುದು. ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗುವ ಯೋಗ ಕೂಡ ಇದೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ, ಸಿಂಹ ರಾಶಿ, ಮೀನ ರಾಶಿ, ಕಟಕ ರಾಶಿ, ತುಲಾ ರಾಶಿ, ಮೇಷ ರಾಶಿ, ಕೊನೆಯದಾಗಿ ಸಿಂಹ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.